ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತ. ನಮ್ಮ ಕರ್ನಾಟಕ ಯುವಸೇನೆ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ರವಿಕುಮಾರ್ ಅಂತ. ಏನು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಸುಧಾಕರ್ ಅವರು ಸಂಸದರಾದಂತಹ ಏನು ಪ್ರದೀಪ್ ಈಶ್ವರ್ ಅವರು ಒಂದು ಮಾತು ಕೊಟ್ಟಿದ್ರು. ಏನಂತ, ಸುಧಾಕರ್ ಅವರು ಸಂಸದರಲ್ಲಿ ಒಂದು ಓಟ್ ಎಕ್ಸ್ಟ್ರಾ ತಗೊಂಡ್ರೆ ಕೂಡಲೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವಾಗ ಸುಧಾಕರ್ ಅವರು ಗೆದ್ದಾಯ್ತು, ನೀವು ಕೂಡಲೇ ರಾಜೀನಾಮೆ ಕೊಡ್ಬೇಕು. ಇವಾಗ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ಯುವಸೇನೆ ವತಿಯಿಂದ ಉಗ್ರವಾದ ಹೋರಾಟ. ಏತಕ್ಕೆ ಅಂತ ಹೇಳ್ತೀರಾ? ನೀವು ಶಾಸಕರಾಗಿ ಹೇಳಿರೋ ಮಾತು ಉಳಿಸ್ಕೊಂಡಿಲ್ಲ ಅಂತಂದ್ರೆ ನೀವು ಜನಸಾಮಾನ್ಯರಿಗೆ ಏನ್ ನ್ಯಾಯ ಕೊಡ್ತೀರಾ, ಏನ್ ಸೇವೆ ಮಾಡ್ತೀರಾ? ನೀವು ಕೂಡಲೇ ರಾಜೀನಾಮೆ ಕೊಡ್ಬೇಕು ಪ್ರದೀಪ್ ಈಶ್ವರ್ ಅವರು, ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಕರ್ನಾಟಕ ಯುವಸೇನೆ ವತಿಯಿಂದ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಕಚೇರಿ ಮುಂಭಾಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಅಷ್ಟು ನಮ್ಮ ಕರ್ನಾಟಕ ಯುವಸೇನೆ ತಂಡದ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಭುವನೇಶ್ವರಿ.